ಅಭಿವೃದ್ಧಿಯ ಹರಿಕಾರ ಮಾಜಿ ಶಾಸಕ ಲಿಂಗೈಕ ವೆಂಕಟರೆಡ್ಡಿ ಮುದ್ನಾಳ್ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ. ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಯಾದಗಿರಿ ನಗರದ ಮುದ್ನಾಳ್ ಲೇಔಟ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಪುಣ್ಯಸ್ಮರಣೆಗೆ ಸಾಕಷ್ಟು ಜನ ನೆರವೇರಲಿದ್ದು ಅಗತ್ಯ ವೇದಿಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಚರಣಬಸಪ್ಪ ಗೌಡ, ದರ್ಶನಾಪುರ ಸೇರಿದಂತೆ ಹಲವು ಗಣ್ಯರು ಹಾಗೂ ವಿವಿಧ ಮಠಾಧೀಶರು 15,000ಕ್ಕೂ ಹೆಚ್ಚು ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇದಿಕೆ ಸಿದ್ಧತೆಯನ್ನ ವೆಂಕಟರೆಡ್ಡಿ ಮುದ್ನಾಳ್ ಅವರ ಪುತ್ರ ಹಾಗೂ ಬಿಜೆಪಿ ಯುವ ಮುಖಂಡ ಮಹೇಶ್ ರೆಡ್ಡಿ ಮುದ್ನಾಳ್ ಅವರು ಪರಿಶೀಲಿಸಿದರು. ನಾಳೆ ತಂದೆಯವರಾದ ಶ್ರೀ ವೆಂಕಟರೆಡ್ಡಿ ಮುದ್ನಾಳ್ ಅವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ NUM ಹೋಟೆಲ್ ಪಕ್ಕದಲ್ಲಿರುವ ಜಾಗದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ 17ನೇ ತಾರೀಕು 9ನೇ ತಿಂಗಳ 2025ರಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನು ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಬ್ಬೆ ತುಮಕೂರಿನ ಸ್ವಾಮಿಗಳಾದ ಶ್ರೀ ಡಾಕ್ಟರ್ ಗಂಗಾಧರ ಸ್ವಾಮಿ ಮಹಾಸ್ವಾಮಿಗಳು ಬರ್ತಾಯಿದ್ದಾರೆ. ಹೆಡಿಗಮದ್ರಿಯ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಬರ್ತಾಯಿದ್ದಾರೆ ಮತ್ತು ಖಾಸಾ ಮಠದ ಮುರುಘರಾಜೇಂದ್ರ ಸ್ವಾಮಿಗಳು ಬರ್ತಾಯಿದ್ದಾರೆ. ನೀಡುಗುಂಬದ ಪಂಚಮಸಿದ್ಧ ಸ್ವಾಮಿಗಳು ಬರ್ತಾಯಿದ್ದಾರೆ. ದೂರ್ನಳ್ಳಿಯ ಚಿಕ್ಕಮಠ ಮತ್ತು ಹಿರೇಮಠದ ಸ್ವಾಮಿಗಳು ಬರ್ತಾಯಿದ್ದಾರೆ. ಆಮೇಲೆ ಸೊಪ್ಪಿ ಮಠದ ಸ್ವಾಮಿಗಳು ಮತ್ತು ಏಕದಂಡಿಗೆ ಮಠದ ಸ್ವಾಮಿಗಳು, ದಾಸವಾಳ ಸ್ವಾಮಿಗಳು ಮತ್ತು ಚಟ್ನಳ್ಳಿ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಮೈಲಾಪುರ ಮಠದ ಪೀಠಾಧಿಪತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜೇಂದ್ರ ಅವರು ಬರ್ತಾಯಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಶರಣಬಸಪ್ಪಗೌಡ ದರ್ಶನಾಪುರ ಅವರು ಬರ್ತಾಯಿದ್ದಾರೆ. ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಬರ್ತಾಯಿದ್ದಾರೆ. ಆಮೇಲೆ ಅಪ್ಪವರ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ MLAಗಳು ಮತ್ತು MLCಗಳಿಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ಸುಮಾರು 10ರಿಂದ 15,000 ಜನಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ನಾವು ಎಲ್ಲ ನಮ್ಮ ಮತಕ್ಷೇತ್ರದ ಸುತ್ತಮುತ್ತ ಎಲ್ಲರಿಗೂ ಹೇಳಿದ್ದೀವಿ. ಸುಮಾರು 10ರಿಂದ 15,000 ಜನಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಬರುತ್ತೆ.